ಹಾಯ್ ಹಲೋ ನಮಸ್ಕಾರ, ಎಲ್ಲ ಚೆನ್ನಾಗಿದ್ದೀರಲ್ವಾ? ಸೊ ಲಾಸ್ಟ್ ವಿಡಿಯೋಲಿ ನಾವು RK30 ವಿಡಿಯೋಲಿ ಕ್ಲಾಕ್ಸಲ್ಲಿ ಅಂದರೆ ಟೈಮ್ ಕೊಟ್ಬಿಟ್ಟು ಆ್ಯಂಗಲ್ ಕೇಳಿದ್ರೆ ಹೆಂಗೆ ಅಂತ ಕಂಡುಹಿಡಿದ್ವಿ. ಸೊ ಅದರಲ್ಲಿ ನಾವು ಮಲ್ಟಿಪಲ್ಸ್ ಆಫ್ 5 ನೋಡ್ಕೊಂಡ್ವಿ, ಅಂದರೆ 210, 215, 420, 435, 570, 545 ಈ ಥರ. ಈ 5 ಅಂದರೆ 5ಇಂದ ಡಿವೈಡ್ ಆಗೋದು ಬಿಟ್ಟು ಬೇರೆ ನಂಬರ್ಸ್ ಕೊಟ್ಟರೆ ಹೆಂಗೆ ಮಾಡೋದು ಅಂತ ಒಂದು ಸಲ ನೋಡೋಣ, ಅದೊಂದೆರಡು ಸಮ್ ನೋಡೋಣ. ಸೊ ನಿಮಗೆ ಆ ಥರ ಕೇಳಲ್ಲ 90%, ಇನ್ ಕೇಸ್ ಕೇಳಿದ್ರು ನಮಗೆ ಗೊತ್ತಿರಬೇಕಲ್ವ ಹೆಂಗೆ ಅಂತ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ 222 ಅಂತ ಕೊಟ್ಟರೆ ಎಷ್ಟು ಆ್ಯಂಗಲ್ ಬರುತ್ತೆ ಅಂದರೆ, ಇವಾಗ ನಾವು ಕ್ಲಾಕಲ್ಲಿ ಇಲ್ಲಿ 12 ಇರುತ್ತೆ, ಇಲ್ಲಿ 2 ಇರುತ್ತೆ, ಇಲ್ಲಿ 3 ಇರುತ್ತೆ. ಸೊ 2 ಅಂದರೆ ಮಿನಿಟ್, ಅವರ್ ಆ್ಯಂಡು 22 ಇಲ್ಲಿ 4 ಇರುತ್ತೆ. ಈ 4ಗೆ ಸ್ವಲ್ಪ ಈ ಕಡೆ ಇದು ಬಂದಿರುತ್ತೆ 22 ಅಲ್ವಾ? ಸೊ ಇವಾಗ ಈ 2 ಅಂತ ಅಂದರೆ ನಾವು 2ಗೂ 22 ಅಂತ ಅಂದರೆ ಇಲ್ಲಿರುತ್ತೆ, ಇಲ್ಲಿಗೂ ಎಷ್ಟು ಡಿಫ್ರೆನ್ಸ್, ಎಷ್ಟು ಡಿಗ್ರಿ ಇರುತ್ತೆ ಅಂತ ಅಂದರೆ, ನಾವು ಲಾಸ್ಟಲ್ಲಿ ಏನು ಮಾಡಿದ್ವಿ, 2 ಅಂತ ಅಂದರೆ ಒಂದು ನಂಬರು, ಇಲ್ಲಿಂದ ಇಲ್ಲಿಗೆ 2 ನಂಬರ್ಸ್ ಇರುತ್ತೆ, ಇದನ್ನು 60 ಡಿಗ್ರಿ ಅಂತ ಅಂದ್ಕೊಂಡ್ವಿ ಅಲ್ವಾ? ಸೊ ಲಾಸ್ಟ್ ವಿಡಿಯೋಲಿ ಮಾಡ್ದಂಗೆ 22 ಅಂದರೆ ಡಿವೈಡ್ ಬೈ 2 ಮಾಡಿ ಇದನ್ನು 11 ಡಿಗ್ರೀಸ್ ಮಾಡಿಕೊಂಡು, ಇದು ಆ್ಯಡ್ ಮೈನಸ್ ಅಂತ ಅಂದರೆ ಇದು ದೂರ ಹೋಗುತ್ತೆ. ಸೊ ಇದನ್ನು ಆ್ಯಡ್ ಮಾಡಿಕೊಂಡು ನಾವು ಇದನ್ನು 71 ಡಿಗ್ರೀಸ್ ಅಂತ ಅಂದರೆ ಇದು ನಮ್ಮ ಆನ್ಸರ್ ತಪ್ಪಾಗಿರುತ್ತೆ. ಸೊ ಯಾಕಂತ ಅಂದರೆ ನಾವು ಇಲ್ಲಿ ಮಾತಾಡ್ತಿರೋದು ಮಿನಿಟ್ಸ್ ಹ್ಯಾಂಡು. ಸೊ ಮಿನಿಟ್ ಹ್ಯಾಂಡ್ ನಾವು ನೋಡ್ತಿರೋದು, ಮಿನಿಟ್ ಹ್ಯಾಂಡು ನಾವು ಲಾಸ್ಟ್ ವೇಳೆ ತಿಳ್ಕೊಂಡಿದ್ದೇನಂತ ಅಂದರೆ 1 ಮಿನಿಟ್ಗೆ ಅದು 0.5 ಡಿಗ್ರೀಸ್ ಚೇಂಜ್ ಆಗ್ತಾ ಇರುತ್ತೆ ಅಂತ. ಸೊ ನಾವು ಇದು ಮಿನಿಟ್ ಹ್ಯಾಂಡು, ಅದೇ ಅವರ್ ಹ್ಯಾಂಡು, ಅದೇ ಅವರ್ ಹ್ಯಾಂಡು 1 ನಿಮಿಷಕ್ಕೆ ನಾವು 6 ಡಿಗ್ರೀಸ್ ಚೇಂಜ್ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಸೊ 2 ಅಂತ ಅಂದರೆ 2ಗೂ ಮತ್ತು 4ಗೂ ಮಧ್ಯದಲ್ಲಿ ಎಷ್ಟು ಮಿನಿಟ್ಸ್ ಇರುತ್ತೆ, ಯಾಕಂದರೆ ನಾವು ಇಲ್ಲಿ ಮಿನಿಟ್ಸ್ನ ತಗೊತಿರೋದ್ರಿಂದ ನಾವು ಮಿನಿಟ್ ಹ್ಯಾಂಡ್ನ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ 2ಇಂದ 22 ಅಂತ ಅಂದರೆ 2 ಬಂದು 10 ಮಿನಿಟ್ಸ್ ಅಂತ ತಗೊಬೇಕಾಗುತ್ತೆ. 4 ಇಲ್ಲಿ 4 ಅಂದರೆ 22 ಅಂತ ಅಂದರೆ 22 ಮಿನಿಟ್ಸ್ ಅಂತ ಅಂದರೆ ಇಲ್ಲಿರುತ್ತೆ. ಇಲ್ಲಿ ಇದಕ್ಕೂ ಎಷ್ಟು ಗ್ಯಾಪ್ ಇರುತ್ತೆ, 12 ಮಿನಿಟ್ಸ್ ಅಲ್ವಾ? ಸೊ 12 ಮಿನಿಟ್ಸ್ ಅಂತ ಅಂದರೆ 1 × 6 ಅಂತ ಅಂದರೆ 1 ಮಿನಿಟ್ಗೆ 6 ಡಿಗ್ರೀಸ್ ಅಂದರೆ 12 ಮಿನಿಟ್ಸ್ಗೆ ಎಷ್ಟು, 12 6 72 ಡಿಗ್ರೀಸ್ ಆಗುತ್ತೆ. ಇದು ಅವಾಗ ಇದೇನಾಗುತ್ತೆ ಅಂತ ಅಂದರೆ 222 ಅಂತ ಅಂದರೆ 72 ಡಿಗ್ರೀಸ್ ಆಗುತ್ತೆ. ಇದು 60 ಡಿಗ್ರಿ ಆಗಲ್ಲ, ಅರ್ಥ ಆಯ್ತಲ್ಲ? ಇದು ನಮಗೆ 72 ಡಿಗ್ರಿ ಆಗುತ್ತೆ. ಇವಾಗ ಪ್ಲಸ್ ಮಾಡಬೇಕಾ ಮೈನಸ್ ಮಾಡಬೇಕಾ ಅಂತ ಅಂದರೆ ಸೇಮ್ ಮತ್ತೆ ನಾವು ಲಾಸ್ಟ್ ವೀಡಿಯೋಲಿ ಮಾಡಿದಾಗೆ 22/11 ಡಿಗ್ರೀಸ್ ಬರುತ್ತೆ. 72 - 11 61 ಡಿಗ್ರೀಸ್ ಬರುತ್ತೆ. ನಮ್ಮ ಆನ್ಸರ್ 61 ಡಿಗ್ರಿ ಆಗಬೇಕು. ಅರ್ಥ ಆಗ್ತಿದೆ ಅಲ್ವಾ? ಅಂದರೆ ನಾವು ಲಾಸ್ಟ್ ವೀಡಿಯೋಲಿ ಏನು ಮಾಡಿದ್ವಿ, 220 ಅಂತ ಅಂದರೆ 220 ಅಂತ ಅಂದರೆ ಇದು 4 ಹತ್ರ ಇರುತ್ತೆ, ಇದು 2 ಹತ್ರ ಇರುತ್ತೆ. ಅವರ್ ಆ್ಯಂಡ್ ಲೆಕ್ಕದಿಂದ ತಗೊಂಡ್ವಿ. ಅವರ್ ಆ್ಯಂಡ್ ಅಂತ ಅಂದರೆ ಒನ್ ನಂಬರಿಂದ 1 ನಂಬರ್ಗೆ 30 ಡಿಗ್ರಿ ಇರುತ್ತೆ, ಇದು 30 ಡಿಗ್ರಿ ಇರುತ್ತೆ, ಇದು 60 ಡಿಗ್ರಿ ಅಂತ ಹಾಕೊಂಡ್ವಿ. ಆದರೆ ಅದೇ ನಾವು ಮತ್ತೆ ಮಿನಿಟ್ ಹ್ಯಾಂಡಲ್ಲಿ ತೊಗೊಂಡ್ರೆ ಇದು 2ಗೂ 4ಗೂ ನಮಗೆ ಮಧ್ಯದಲ್ಲಿ ಎಷ್ಟು ಮಿನಿಟ್ಸ್ ಇರುತ್ತೆ, 10 ಮಿನಿಟ್ಸ್ ಇರುತ್ತೆ. 10 ಮಿನಿಟ್ಸ್ ಅಂತ ಅಂದರೆ ಇಂಟು 1 ಮಿನಿಟ್ಗೆ 6 ಡಿಗ್ರೀಸ್ ಅಂತ ಅಂದರೆ 10 ಮಿನಿಟ್ಸ್ಗೆ ಎಷ್ಟು 10 × 6 60 ಡಿಗ್ರಿ ಆಗುತ್ತೆ. ಆ 60 ಡಿಗ್ರಿನ ನಾವು ಇಲ್ಲಿ ಬರ್ಕೊಂಡ್ವಿ. ಇನ್ನು ಮಿನಿಟ್ಸ್ಗೆ ಡಿವೈಡ್ ಬೈ 2 ಮಾಡಿದ್ವಿ, ಅದು 10 ಡಿಗ್ರೀಸ್ ಬಂತು, ಅದನ್ನು ಆ್ಯಡ್ ಮೈನಸ್ ಅಂತ ಮಾಡ್ಕೊಂಡ್ವಿ. ಅದೇ ಥರನೇ ಇಲ್ಲಿ ನಾವು ಮಿನಿಟ್ಸ್ ತೊಗೊತಾ ಇದ್ದೀವಿ. 2 ಅಂತ ಅಂದರೆ ನಾವು ಅವರ್ ಲೆಕ್ಕ ತಗೊತಿಲ್ಲ, ಮಿನಿಟ್ಸ್ ಲೆಕ್ಕ ತಗೊತಾ ಇದ್ದೀವಿ. 2 ಅಂತ ಅಂದರೆ ಅದು ನಮಗೆ 10 ಮಿನಿಟ್ಸ್ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಇನ್ನೊಂದು ಎಕ್ಸಾಂಪಲ್ ನೋಡೋಣ, ನಿಮಗೆ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಅಂದ್ಕೊಳ್ಳಿ, 3:38 ಕೊಟ್ಟಿದ್ದಾರೆ ಅಂತ. ಏನೂ ಇಲ್ಲ, ನಾನು ಏನು ಮಾಡಿಲ್ಲ. 3 ಅಂತ ಅಂದರೆ ಎಷ್ಟು, 15 ಮಿನಿಟ್ಸ್ ಅಲ್ವಾ? 38 ಅಂತ ಅಂದರೆ ಎಷ್ಟು, ಇದು ಆಲ್ರೆಡಿ ಮಿನಿಟ್ಸಲ್ಲೇ ಇದೆ, ಸೊ 38 ಮಿನಿಟ್ಸ್. ಸೊ 15 to 38 ಮಿನಿಟ್ಸ್ಗೂ ಮಧ್ಯದಲ್ಲಿ ಎಷ್ಟು, 15ಗೂ 38ಗೂ ಮಧ್ಯದಲ್ಲಿ ಎಷ್ಟು ಮಿನಿಟ್ಸ್ ಇದೆ, 23 ಮಿನಿಟ್ಸ್ ಇದೆ. 23 ಮಿನಿಟ್ಸ್. ಸೊ ನಮಗೆ 1 ಮಿನಿಟ್ಗೆ 6 ಡಿಗ್ರೀಸ್ ಅಂತ ಗೊತ್ತು. 23 × 6 ಅಂತ ಅಂದರೆ ನಮಗೆ 138 ಡಿಗ್ರೀಸ್ ಬರುತ್ತೆ. ಸೊ 3ನ ನಾವು 138 ಡಿಗ್ರೀಸ್ ಅಂತ ಬರ್ಕೊಂಡು ಈ 38 ಮತ್ತೆ ಡಿವೈಡ್ ಬೈ 2 ಮಾಡಿದ್ರೆ 19 ಡಿಗ್ರೀಸ್ ಬರುತ್ತೆ. ಇದು ನನಗೆ ಎಕ್ಸಾಂಪಲ್ ಅಂತಂದರೆ ಇದು 3 ಅಂತ ಅಂದರೆ ಇದು 6 7 8 ಇರುತ್ತೆ. 338 ಅಂತ ಅಂದರೆ ಈ ಮುಳ್ಳು ಇಲ್ಲೆಲ್ಲೋ ಮಧ್ಯದಲ್ಲಿ ಬರುತ್ತೆ ಅಲ್ವಾ? ಸೊ ಇದು ನಮಗೆ 338 ಅಂತಂದರೆ ಈ ಮುಳ್ಳು ಇರೋದು ಈ ಕಡೆಗೆ ಬರುತ್ತೆ, ಅಂದರೆ ಕಮ್ಮಿ ಆಗ್ತಿದೆ. ಸೊ ಇದು ಮೈನಸ್ ಆಗುತ್ತೆ, ಅವಾಗ ನಮಗೆ ಇದು 190 ಡಿಗ್ರಿ ಆಗ್ತಿದೆ. ಅರ್ಥ ಆಗ್ತಿಲ್ವಾ? ಸರಿ, ನಾನು ಮುಂಚೆ ಮಾಡಿದ ಥರನೇ ಹೇಳಿದ್ರೆ, ಇವಾಗ ಮುಂಚೆ ನಮಗೆ 335 ಅಂತ ಅಂದ್ಕೊಳ್ರಪ್ಪ. ಇದು 3 ಹತ್ರ ಇದೆ,
ಇದು 7 ಹತ್ರ ಇದೆ, ಇದಕ್ಕೆ ಎಷ್ಟು 4 ಅಂದರೆ 120 ಡಿಗ್ರಿ. ಈ 35 ಅನ್ನೋದು ಪ್ಲಸ್ 3 ಮಿನಿಟ್ಸ್ ಇದೆ ಅಲ್ವಾ, ಪ್ಲಸ್ 3 ಮಿನಿಟ್ಸ್. 1 ಮಿನಿಟ್ಗೆ ಎಷ್ಟು ಡಿಗ್ರಿ, 6 ಡಿಗ್ರೀಸ್. 3 ಮಿನಿಟ್ಸ್ಗೆ ಎಷ್ಟಾಗುತ್ತೆ, 18 ಡಿಗ್ರೀಸ್. ಅದನ್ನೇ ನಾನು ಡೈರೆಕ್ಟಾಗಿ 138 ಡಿಗ್ರೀಸ್ ಅಂತ ಬರ್ಕೊಂಡು. ಇವಾಗ ಅಟ್ಲೀಸ್ಟ್ ಇವಾಗ ಅರ್ಥ ಆಯ್ತಾ? ಥ್ಯಾಂಕ್ ಯು. ಯಾಕಂದ್ರೆ ಲಾಸ್ಟ್ ಇನ್ನೊಂದು ನಿಮಗೋಸ್ಕರ ಒಂದೇ ಒಂದು ಮಾಡೋಣ. ಈಗ ಫಾರ್ ಎಕ್ಸಾಂಪಲು 829 ಅಂತ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. 829 ಅಂತ ಕೊಟ್ಟಿದ್ದಾರೆ. ಸೊ 8ಗೂ ಮತ್ತು 29, 8 ಅಂತ ಅಂದರೆ ಎಷ್ಟು, 40 ಮಿನಿಟ್ಸ್ ಅಲ್ವಾ. ಅಂದರೆ 8 5 40, ಒಂದೊಂದಕ್ಕೂ 5 ಮಿನಿಟ್ಸ್ ಆಗುತ್ತೆ. ಇದು 29 ಮಿನಿಟ್ಸ್. ಇದಕ್ಕೂ ಮೈನಸ್ ಮಾಡಿದ್ರೆ ಮಧ್ಯದಲ್ಲಿ 11 ಮಿನಿಟ್ಸ್ ಇರುತ್ತೆ. 11 ಇಂಟು 6 ಅಂತ ಅಂದರೆ ನಮಗೆ 66 ಡಿಗ್ರೀಸ್ ಬರುತ್ತೆ. ಸೊ ಇದು ನಮಗೆ 66 ಡಿಗ್ರೀಸ್ ಆಗುತ್ತೆ. ಅದಾದಮೇಲೆ 29 ಅಂತ ಅಂದರೆ ಡಿವೈಡ್ ಬೈ 2 ಮಾಡಿದ್ರೆ 14.5 ಡಿಗ್ರಿ ಆಗುತ್ತೆ. ಇದು ಆ್ಯಡ್ ಮಾಡಬೇಕಾ ಮೈನಸ್ ಮಾಡಬೇಕಂತ ಅಂದರೆ ನಮಗೆ 830 ಅಂತ ಅಂದರೆ 8 ಅನ್ನೋದು ಸ್ವಲ್ಪ 9 ಕಡೆಗೆ ಮೂವ್ ಆಗ್ತಾ ಇರುತ್ತೆ. ಸೊ ಇದು ನಮಗೆ ದೂರ ಆಗುತ್ತೆ. ಸೊ ಆ್ಯಡ್ ಮಾಡಬೇಕು. ಸೊ ನಮ್ಮ ಆನ್ಸರು 80.5 ಡಿಗ್ರಿ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಹೋಗ್ಲಪ್ಪ, ನೀವು ಇದನ್ನು ಅವರ್ ಹ್ಯಾಂಡಲ್ಲೇ ತೊಗೊತೀನಿ. ನನಗೆ ಮುಂಚೆ ಹೇಳಿ ಥರನೇ ಅರ್ಥ ಆಯಿತು. ಇದು ಅರ್ಥ ಆಗಿಲ್ಲ ಅಂತಂದರೆ 8 ಅಂತ ಅಂದರೆ 830 ಅಲ್ವಾ. 8ಗೆ 30, 8 ಅಂತ ಅಂದರೆ 30 ಅಂತ ಅಂದರೆ 5 ಅಲ್ವಾ. 5ಇಂದ 3ಗೆ ಎಷ್ಟಿರುತ್ತೆ, 90 ಡಿಗ್ರೀಸ್ ಇರುತ್ತೆ. ಏನೇನು ಹೇಳ್ತೀನಿ ಸರಿ. 29 ಅಂತ ಅಂದರೆ 6 ಅಲ್ವಾ, 5 ಅಂತ ಅಂದರೆ 6. ಸೊ 29ಗೂ ಅಂದರೆ 6 ಹತ್ರ ಇರುತ್ತೆ. 6ಇಂದ 8ಗೆ 2 ನಂಬರ್ಸು. ಸೊ 60 ಡಿಗ್ರೀಸ್ ಇರುತ್ತೆ. ಆದರೆ ಇದು 29 ಇದೆ, ಎಕ್ಸಾಕ್ಟಾಗಿ 30 ಇಲ್ವಲ್ಲ. ನಮಗೆ 830 ಅಂತ ಕೊಟ್ಟಿದ್ರೆ ನಾವು 2 ನಂಬರ್ಸು ಡಿಫ್ರೆನ್ಸ್ ಇದೆ. ಸೊ 60 ಡಿಗ್ರೀಸ್ ಅಂತ ತೊಗೊಬೇಕು. 29 ಅಂದರೆ ಇನ್ನೂ ಒಂದು ಆ ಕಡೆಗೆ ಹೋಗಿದೆ. ಅಂದರೆ 1 ಮಿನಿಟ್ ಅಂತ ಅಂದರೆ 6 ಡಿಗ್ರಿ. ಸೊ ಒಂದು 6 ಡಿಗ್ರೀಸ್ನ ಆ್ಯಡ್ ಮಾಡಿಕೊಂಡ್ರೆ 66 ಡಿಗ್ರೀಸ್ ಆಗುತ್ತೆ. ಸೊ ಇದು ಆ್ಯಸ್ ಯೂಶುವಲ್ ಏನು ಮುಂಚೆ ಏನು ಮಾಡ್ತೀವಿ ಇವಾಗ ಹಂಗೆ 29 ಡಿವೈಡ್ ಬೈ 2 14.5 ಡಿಗ್ರಿ ಬರುತ್ತೆ. ಇದು ಆ್ಯಡ್ ಮೈನಸ್ ಅಂತ ಅಂದರೆ 8 ಅನ್ನೋದು 9 ಕಡೆಗೆ ಹೋಗ್ತಾ ಇರುತ್ತೆ. ಸೊ ದೂರ ಆಗುತ್ತೆ ಡಿಸ್ಟೆನ್ಸು. ಸೊ ಆ್ಯಡ್ ಮಾಡಿದ್ರೆ ನಮಗೆ 80.5 ಡಿಗ್ರೀಸ್ ಬರುತ್ತೆ. ಅರ್ಥ ಆಯ್ತಲ್ವಾ? ಸೊ ಇವಾಗ ನಾವು ಲಾಸ್ಟ್ ವಿಡಿಯೋಲಿ ಆ್ಯಕ್ಚುಲಿ ನಾವು ಟೈಮ್ ಕೊಟ್ಟಾಗ ಆ್ಯಂಗಲ್ಸ್ ತಿಳ್ಕೊಂಡು, ಇವಾಗ ಆ್ಯಂಗಲ್ಸ್ ಕೊಟ್ಟರೆ ಟೈಮ್ ಹೆಂಗೆ ತಿಳ್ಕೊಳ್ಳೋದು ಅಂತ ಅಂದರೆ, ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಅವ್ರು ಡೈರೆಕ್ಟಾಗಿ 30 ಡಿಗ್ರೀಸ್ಗೆ ಯಾವ ಟೈಮ್ ಬರುತ್ತೆ ಅಂತ ಕೇಳಲ್ಲ. 30 ಡಿಗ್ರೀಸ್ಗೆ 12 ಗಂಟೆಯಿಂದ ಮತ್ತೆ ಒಂದು ರೌಂಡ್ 12 ಗಂಟೆವರೆಗೂ ಬೇಜಾನ್ ಬರುತ್ತೆ. ಅಂದರೆ 1ಇಂದ 3ಗೂ ಮಧ್ಯದಲ್ಲಿ 30 ಇರುತ್ತೆ, 3ಇಂದ 5ಗೆ ಮಧ್ಯದಲ್ಲಿ 30 ಇರುತ್ತೆ, 5ಇಂದ 7ಗೆ 30, 5ಗೆ 6ಗೆ, 6ಗೆ 7ಗೆ, 7ಗೆ 8 ಮಧ್ಯದಲ್ಲಿ 30 ಇರುತ್ತೆ. ಯಾವ 30 ಅಂತ ಕೊಡ್ತೀವಿ. ಸೊ ಆ ಥರ ಕ್ವಶನ್ಸು ನಮಗೆ ಕೆಲವೊಂದು ಸ್ಪೆಸಿಫಿಕ್ ಕಂಡೀಷನ್ಸ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಹೆಂಗಿರುತ್ತೆ ಅಂತಂದರೆ ಕ್ವಶನ್ನು ಅಟ್ ವಾಟ್ ಟೈಮ್ ಬಿಟ್ವೀನ್ 3 and 4, at what time between 3 and 4 two hands of a clock meet ಅಂದ್ಕೊಳ್ಳಿ, ಅಥವಾ ಕಾನ್ಸೈಡ್ ಅಂತ ಅಂದ್ಕೊಳ್ಳಿ, ಅಥವಾ ಓವರ್ಲೇ ಅಂತ ಅಂದ್ಕೊಳ್ಳಿ, ಅಥವಾ ಓವರ್ಟೇಕ್ ಅಂತ ಅಂದ್ಕೊಳ್ಳಿ. ಅಂದರೆ ಎರಡು ಒಟ್ಟಿಗೆ ಇರಬೇಕು. ಅಥವಾ ಕೊಲೈಡ್ ಅಂತ ಅಂದ್ಕೊಳ್ಳಿ. ಅಂದರೆ 0 ಡಿಗ್ರಿ ಇರಬೇಕು. ನಾನು ಹೇಳ್ತಾ ಅರ್ಥ ಆಗ್ತಿದೆ ಅಲ್ವಾ? ಅಟ್ ವಾಟ್ ಟೈಮ್ ಬಿಟ್ವೀನ್ 3 and 4 o'clock ಟೂ ಹ್ಯಾಂಡ್ಸ್ ಆಫ್ ಎ ಕ್ಲಾಕ್ ಮೀಟ್ ಅಂದರೆ ಅವೆರಡು ಸೇರಿ 0 ಡಿಗ್ರಿ ಆಗಬೇಕು. ಅದು ಯಾವುದು? 3 and 4 o'clock ಮಧ್ಯದಲ್ಲಂತೆ. ಅಥವಾ ಸ್ಟ್ರೈಟ್ ಲೈನ್ ಅಂತ ಅಂದ್ಕೊಳ್ಳಿ. ಫೇಸಿಂಗ್ ಸೇಮ್ ಡೈರೆಕ್ಷನ್. ಕ್ವಶನ್ನು ಫೇಸಿಂಗ್ ಸೇಮ್ ಡೈರೆಕ್ಷನ್. ಇದು ಕ್ವಶನ್. ಇನ್ನೊಂದ್ಸಲ ಹೇಳ್ಬೇಕಂತಂದರೆ 3ಗೂ ಮತ್ತು 4 o'clock ಮಧ್ಯದಲ್ಲಿ ಯಾವ ಡಿಗ್ರಿಗೆ ಯಾವ ಟೈಮ್ಗೆ ಎಕ್ಸಾಕ್ಟಾಗಿ ನಮಗೆ 0 ಡಿಗ್ರಿ 0 ಆ್ಯಂಗಲ್ ಇರುತ್ತೆ ಅಂತ ಕೇಳ್ತಿದ್ದಾರೆ. 3 o'clockಗೂ 4 o'clock ಮಧ್ಯದಲ್ಲಿ ಯಾವ ಟೈಮ್ಗೆ ನಮಗೆ 0 ಡಿಗ್ರಿ ಇದೆ ಅಂತ ಕೇಳ್ತಿದ್ದಾರೆ ಕ್ವಶನ್. ಅರ್ಥ ಆಯ್ತಲ್ವಾ? ಸೊ ಲಾಸ್ಟ್ ವಿಡಿಯೋಲಿ ಟೈಮ್ ಕೊಟ್ಬಿಟ್ಟು ಆ್ಯಂಗಲ್ ಕೇಳಿದ್ರು, ಇಲ್ಲಿ ಆ್ಯಂಗಲ್ ಕೊಟ್ಬಿಟ್ಟು ನಮಗೆ ಟೈಮ್ ಕೇಳ್ತಿದ್ದಾರೆ. ಸೊ ಇವಾಗ ಈ 3ಗೂ 4ಗೂ 0 ಆ್ಯಂಗಲು ಯಾವಾಗ ಬರುತ್ತೆ, ಯಾವ ಟೈಮಲ್ಲಿ ಬರುತ್ತೆ ಅಂತ ನಮಗೆ ಕ್ವಶನ್. ಸೊ ಅಂದರೆ ಇವಾಗ ನಮಗೆ ಕ್ಲಾಕ್ ಬಿಡಿಸ್ಕೊಂಡ್ರೆ ನಾವು ಇದು 12, ಇಲ್ಲಿ 1 ಇರುತ್ತೆ, ಇಲ್ಲಿ 2 ಇರುತ್ತೆ, ಇಲ್ಲಿ 3 ಇರುತ್ತೆ, ಇಲ್ಲಿ 9 ಇರುತ್ತೆ, ಇಲ್ಲಿ 6 ಇರುತ್ತೆ, 4 5 7 8 10 11. ಈಗ ಅವ್ರೇನು ಕೇಳ್ತಾರೆ 3ಗೂ 4ಗೂ ಅಂದರೆ ಇಲ್ಲಿ ಚಿಕ್ಕ ಮುಳ್ಳು ಇಲ್ಲಿರುತ್ತೆ, ದೊಡ್ಡ ಮುಳ್ಳು ಇವಾಗ ಫಾರ್ ಎಕ್ಸಾಂಪಲ್ 3:15 ಅಂತ ಅಂದರೆ ಎಕ್ಸಾಕ್ಟಾಗಿ ಇಲ್ಲಿ ಬರುತ್ತಾ. ಅದೇ 1:05 ಅಂತ ಅಂದರೆ ಟೈಮು 1:05 ಅಂತ ಅಂದರೆ ನಮಗೆ ಎಕ್ಸಾಕ್ಟಾಗಿ ನಮಗೆ ಚಿಕ್ಕ ಮುಳ್ಳು ದೊಡ್ಡ ಮುಳ್ಳು ಇಲ್ಲೇ ಇದ್ದು ನಮಗೆ ಚಿಕ್ಕ ಮುಳ್ಳು ಇಲ್ಲೇ ಇರುತ್ತಾ. 2:10 ಅಂತ ಅಂದರೆ ನಮಗೆ ದೊಡ್ಡ ಮುಳ್ಳು ಇಲ್ಲೇ ಬಂದು ಚಿಕ್ಕ ಮುಳ್ಳು ಅಲ್ಲೇ ಬರುತ್ತಾ.
ಇಲ್ಲ ತನಕ್ಕೆ ಸ್ವಲ್ಪ ಅಂದರೆ ಇವಾಗ 210 ಅಂತ ಅಂದರೆ 2 ಅನ್ನೋದು ಮುಳ್ಳು ಅಲ್ಲೇ ಇರುತ್ತೆ, ಸರಿ 10 ಅನ್ನೋದು ಮುಳ್ಳು ಇಲ್ಲಿರುತ್ತೆ, ಬಟ್ 2 ಅನ್ನೋದು ಸ್ವಲ್ಪ ಈ ಕಡೆ ಹೋಗಿರುತ್ತಲ್ವ, 2 ಕಡೆಗೆ ಹೋಗಿರುತ್ತಲ್ವ. ಅದೇ ಥರ 315 ಅಂತ ಅಂದ್ರೂ ನಮಗೆ 315 ಎಕ್ಸಾಕ್ಟಾಗಿ 315ಗೆ ನಮಗೆ 0 ಡಿಗ್ರಿ ಇರಲ್ಲ ಅಲ್ವಾ, ಸ್ವಲ್ಪ ಚೇಂಜ್ ಆಗುತ್ತೆ ಅಲ್ವಾ. ಅದೇ ಥರ 4 ಅಂದರೂ ಅದೇ, 420 ಅಂದರೂ ಅದೇ, ಮತ್ತು 525 ಅಂದರೂ ಅದೇ, 630 ಅಂತ ಅಂದರೂ ಅದೇ, 735 ಅಂದರೂ ಅದೇ, 840 ಅಂದರೂ ಅದೇ, 945 ಅಂದರೂ ಅದೇ, 1050 ಅಂದರೂ ಅದೇ, 1155 ಅಂದರೂ ಅದೇ. 12 o'clock ಮಾತ್ರ ನಮಗೆ ಎಕ್ಸಾಕ್ಟಾಗಿ 0 ಡಿಗ್ರಿ ಬರುತ್ತೆ. ಇದನ್ನು ನಾವು ಮುಂಚೆ ವಿಡಿಯೋಲಿ ನೋಡ್ಕೊಂಡ್ವಿ, ಎಕ್ಸಾಕ್ಟಾಗಿ 12ಗೆ ನಮಗೆ 0 ಡಿಗ್ರೀಸ್ ಬರುತ್ತೆ ಅಂತ. ಅರ್ಥ ಆಗ್ತದೆ ಅಲ್ವಾ? ಅಂದರೆ ನಾನು ಹೇಳ್ತಿರೋದು ಏನು ಅಂತಂದರೆ ಇದು ಅರ್ಥ ಆಯ್ತಲ್ವಾ? ಅಂದರೆ 1:05ಗೆ ನಮಗೆ ಖಂಡಿತ 0 ಡಿಗ್ರಿ ಅಂತೂ ಇರೋಲ್ಲ. ಅಂದರೆ 5 minutes ಮುಳ್ಳು ಇಲ್ಲೇ ಇದ್ದರೂ 1 o'clock ಮುಳ್ಳು ಸ್ವಲ್ಪ ಲೈಟಾಗಿ ಜಾರಿಗಿರುತ್ತಲ್ವ. ಸೊ 2ಗೂ ಅಷ್ಟೇ, 3ಗೂ ಅಷ್ಟೇ, 4ಗೂ ಅಷ್ಟೇ, 5ಗೂ ಅಷ್ಟೇ, 7, 8, 9, 10, 11ಗೆ 12ಗೆ ಮತ್ತೆ ಮಾತ್ರ 0 ಡಿಗ್ರಿ ಬರುತ್ತೆ. ಅಂದರೆ ಒಂದು ದಿವಸದಲ್ಲಿ 12 ಅವರ್ಸ್ಗೆ ನಮಗೆ 12 ಅವರ್ಸ್ಗೆ 11 ಟೈಮ್ಸು ನಮಗೆ 12 ಅವರ್ಸಲ್ಲಿ 11 ಟೈಮ್ಸು ಒಂದೇ 0 ಡಿಗ್ರಿ ಬರುತ್ತೆ. ಕ್ಲಾಕಲ್ಲಿ 12 ಅವರ್ಸ್ಗೆ 11 ಟೈಮ್ಸು 0 ಡಿಗ್ರಿ ಬರುತ್ತೆ. ನನಗೆ ಹೇಳಿ ಈ 11 ಟೈಮ್ಸ್ ಅಂತ ಏನಕ್ಕಂತ ಹೇಳಿದ್ನಂತಂದರೆ, ಇಲ್ಲಿ ಇದು 1, 2, 3, 4, 5, 6, 7, 8, 9, 10, 11 ಮತ್ತೆ ಇಲ್ಲಿಂದ ಇಲ್ಲಿಗೆ ಬಂದಾಗ ಮತ್ತೆ 0 ಆಗುತ್ತೆ. ಅಂದರೆ ಇಲ್ಲಿಂದ ಇಲ್ಲಿಗೆ 1, ಇಲ್ಲಿ 0 ಇರುತ್ತೆ, ಇಲ್ಲಿ 1 ಟೈಮ್ ಆಗುತ್ತೆ, ಅಥವಾ ಇಲ್ಲಿ 11 ಟೈಮ್ ಆಗುತ್ತೆ, ಇಲ್ಲಿ ಮತ್ತೆ ಬಂದಾಗ 0 ಟೈಮ್ ಆಗುತ್ತೆ. ಸೊ ಟೋಟಲ್ 12 ಅವರ್ಸಲ್ಲಿ 11 ಟೈಮ್ಸ್ ನಮಗೆ ಎಕ್ಸಾಕ್ಟಾಗಿ ಮ್ಯಾಚ್ ಆಗುತ್ತೆ. ಅರ್ಥ ಆಗ್ತಿದ್ದಿಲ್ಲ? ಇಲ್ಲಿ ಮತ್ತೆ ರೀಸೆಟ್ ಆಗೋಗುತ್ತೆ, ಅದು 0 ಆಗೋಗುತ್ತೆ. ಇಲ್ಲಿಗೆ ಮತ್ತೆ ಇದು 12 ಅಂತ ಕನ್ಸಿಡರ್ ಮಾಡೋಕ್ಕಿಲ್ಲ, ಇದು ಮತ್ತೆ 0 ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ 12 ಅವರ್ಸಲ್ಲಿ ನಮಗೆ 11 ಟೈಮ್ಸು ಒಂದು ಅವರ್ ಹ್ಯಾಂಡು ಮತ್ತು ಮಿನಿಟ್ ಹ್ಯಾಂಡು ಜಾಯ್ನ್ ಒಂದೇ 0 ಡಿಗ್ರೀಸ್ ಇರುತ್ತೆ ಕರೆಕ್ಟಾಗಿ. ಸೊ 12 ಅವರ್ಸಲ್ಲಿ 11 ಮಿನಿಟ್ಸ್ ಅಂತ ಅಂದರೆ 11 ಟೈಮ್ಸ್ ಅಂತ ಅಂದರೆ, ಸೊ ಈ 11 ಟೈಮ್ಸ್ನ ನಾವು 12 ಅವರ್ಸ್ ಅಂತ ಅಂದರೆ 60 ಮಿನಿಟ್ಸ್, 12 into 60 ಮಿನಿಟ್ಸ್ ಅಂತ ಹಾಕೊಬೋದು. 11 ಟೈಮ್ಸ್ನ ಮತ್ತೆ ಸಿಂಪ್ಲಿಫೈ ಮಾಡಿಕೊಂಡ್ರೆ 12 into 60 ಅಂದರೆ 720 ಮಿನಿಟ್ಸು. ಸೊ ಮತ್ತೆ ಇದನ್ನು ಸಿಂಪ್ಲಿಫೈ ಮಾಡಿಕೊಂಡ್ರೆ 1 ಟೈಮ್ಗೆ ನಮಗೆ 720/11 ಬರುತ್ತೆ. ಸೊ 1 ಟೈಮು ನಮಗೆ ಯಾವಾಗ ಆಗುತ್ತೆ ಅಂತಂದರೆ ಎವ್ರಿ 65 ಮತ್ತು 5/11 ಮಿನಿಟ್ಸ್ಗೆ ಎಕ್ಸಾಕ್ಟಾಗಿ ನಮಗೆ ಇದನ್ನ ನೆನ್ಪಿಟ್ಕೊಳ್ಳಿ. ನೀವು ಹೆಂಗೆ ನೆನ್ಪಿಟ್ಕೊತೀರೋ ಗೊತ್ತಿಲ್ಲ, ಇದೊಂದು ಮಾತ್ರ ತುಂಬ ಇಂಪಾರ್ಟೆಂಟ್. ಇದೊಂದು ನೆನಪಿದ್ರೆ ನಿಮಗೆ ಆ್ಯಂಗಲ್ಸಲ್ಲಿ ಅವ್ರು ಏನೇ ಕ್ವಶನ್ಸ್ ಕೊಟ್ಟರು ನಿಮಗೆ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಸೊ ಅಂದರೆ 1 ಟೈಮು ಇದರಲ್ಲಿ 1 ಟೈಮು ಎಕ್ಸಾಕ್ಟಾಗಿ 65 ಮಿನಿಟ್ಸ್ 5/11 ಮಿನಿಟ್ಸ್ಗೆ ನಮಗೆ ಆ್ಯಂಗಲ್ಸ್ ಅನ್ನೋದು 0 ಆಗುತ್ತೆ ಕ್ಲಾಕಲ್ಲಿ ಎವ್ರಿ 65 ಮಿನಿಟ್ಸ್. ಪ್ರತಿಯೊಂದು 65 ನಿಮಿಷ 65 5/11 ಅಂತ ಹೆಂಗಂತ ಅಂದರೆ 720ನ ನೀವು ಡಿವೈಡ್ ಮಾಡಿದ್ರೆ 11ಇಂದ 11 6 66 ಬರುತ್ತೆ. ಇಲ್ಲಿ ಎಷ್ಟಿರುತ್ತೆ 20. ಸಾರಿ 60 ಇರುತ್ತೆ. ಸೊ ಇದು 60 ಅಂತ ಅಂದರೆ 11 5 55 ಇರುತ್ತೆ, ಇಲ್ಲಿ 5 ಇಕ್ಕುತ್ತೆ. ಸೊ ಈ 65 5/11 ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಹಾಕೊಂಡಿದ್ದೀವಿ. 65 5/11 65 5/11. ಸೊ ನಮಗೆ ಒಂದು ಸಲ ಎವ್ರಿ 65 5/11 ಮಿನಿಟ್ಸ್ಗೆ ಪ್ರತಿಯೊಂದು 65 ನಿಮಿಷ 5/11 ಮಿನಿಟ್ಸ್ಗೆ ಆ್ಯಂಗಲ್ಸ್ ಅನ್ನೋದು 0 ಡಿಗ್ರೀಸ್ ತೋರಿಸುತ್ತೆ. ಅಂದರೆ 1 ಮಿನಿಟ್ ಅಂತಂದರೆ 1/5 ಅಂತ ಅಂದರೆ 1/5ಗೆ ಅಂತಂದರೆ ಇವಾಗ ಇಲ್ಲಿ 0 ಇದೆ ಅಂತ ಅಂದ್ಕೊಳ್ಳಿ. ನಮಗೆ ನೆಕ್ಸ್ಟು 1/5ಗೆ ಯಾವಾಗ ಟಚ್ 0 ಡಿಗ್ರೀಸ್ ಆಗುತ್ತೆ ಅಂದರೆ 1/5 ಅದಕ್ಕೆ 5/11 ಮಿನಿಟ್ಸ್ ಆಗುತ್ತೆ. ಅಂದರೆ ಇಲ್ಲಿಂದ ನಾವು 65 ಮಿನಿಟ್ಸ್ನ ಆ್ಯಡ್ ಮಾಡಿದ್ದೀವಿ. ಮತ್ತು 1/5ನ 65 ಮಿನಿಟ್ಸ್ ಆ್ಯಡ್ ಮಾಡಿದ್ರೆ ನಮಗೆ ಇದು 10/11 ಬರುತ್ತೆ. ಮತ್ತು ಇದಕ್ಕೆ 65 5/11 ಆ್ಯಡ್ ಮಾಡಿದ್ರೆ ನಮಗೆ ಇದು 15/11 ಬರ್ತದೆ. ಅಂದರೆ ಇದು 5/11 10/11 15/11 ಇದು ನಮಗೆ 20 ನಿಮಿಷ ಇದು ಬರೆದ್ಬಿಡ್ತೀನಿ ತಾಳಿ. 735 840 945 1055 1050 1155 ಇದು 0. ಸೊ ಇದು ನಮಗೆ 525 25/11 ಆಗುತ್ತೆ. ಇದು 20/11 ಆಗುತ್ತೆ. ಅಂದರೆ ಇದಕ್ಕೆ ಮತ್ತೆ 65 ಮಿನಿಟ್ಸ್ 5/11 ಆ್ಯಡ್ ಮಾಡಿದ್ರೆ ಅಂದರೆ 525ಗೆ 25/11 ಆಯ್ತಲ್ವಾ, ಅದಕ್ಕೆ ಮತ್ತೆ 65 5/11 ಅಂತ ಅಂದರೆ ಇದು ನಮಗೆ 30/11 ಆಗುತ್ತೆ. ಇದು 35/11 ಆಗುತ್ತೆ. ಇದು 40/11 ಆಗುತ್ತೆ. ಇದು 45/11 ಆಗುತ್ತೆ. ಇದು 10/50/11 ಆಗುತ್ತೆ. ಇದು 1155/11 ಆಗುತ್ತೆ.
ಅಂದರೆ ಏನಿಲ್ಲ, ಇವಾಗ ನಿಮಗೆ ಆಪ್ಷನ್ಸಲ್ಲಿ 3ಗೂ ಮತ್ತು 4 o'clockಗೂ ಯಾವ ಟೈಮಲ್ಲಿ ಎರಡು ಎಕ್ಸಾಕ್ಟಾಗಿ 0 ಡಿಗ್ರೀಸ್ ಬರುತ್ತೆ ಅಂತಂದರೆ ನಿಮಗೆ ಆಪ್ಷನಲ್ಲಿ 15/11 ಅಂತ ಇರುತ್ತೆ. ಬಟ್ ಇದು ರಾಂಗ್ ಫ್ರ್ಯಾಕ್ಷನ್, ಅಂದರೆ ಇದು ಫ್ರ್ಯಾಕ್ಷನ್, ಇದು ಆನ್ಸರ್ ಕರೆಕ್ಟಾಗಿರುತ್ತೆ. ಬಟ್ ಇದು ಕೂಡ ನಿಮಗೆ ಆಪ್ಷನ್ಸಲ್ಲಿ ಇರುತ್ತೆ, ಬಟ್ ಇದು ಎಕ್ಸಾಕ್ಟಾಗಿ ಆನ್ಸರ್ ಆಗಿರಲ್ಲ. ಯಾಕಂದರೆ ಇದು ಇನ್ನೊಂದು ಸ್ವಲ್ಪ ಸಿಂಪ್ಲಿಫೈ ಆಗುತ್ತೆ. ಅಂದರೆ 15/11 11 1 11 ಆಗುತ್ತೆ. ಇಲ್ಲಿ ಎಷ್ಟು ಮಿಕ್ಕಿರುತ್ತೆ? 4 ಮಿಕ್ಕಿರುತ್ತೆ. ಇಲ್ಲಿ 1 11 1 11 ಅಲ್ವಾ, ಈ 1ನ ಇದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ. ಅದು 316 4/11ಗೆ ಎಕ್ಸಾಕ್ಟಾಗಿ 0 ಡಿಗ್ರಿ ಬರುತ್ತೆ. ಅದೇ ನಮಗೆ 4ಗೂ 5ಗೂ ಕೇಳಿದ್ರೆ 420 ಇರುತ್ತೆ, 20/11 ಆಗಿರುತ್ತೆ. ಇದು ಮತ್ತೆ 11 1 ಇಲ್ಲಿ ಎಷ್ಟು ಮಿಕ್ಕಿರುತ್ತೆ? 9 ಮಿಕ್ಕಿರುತ್ತೆ. 21 4 21 9/11ಗೆ ಎಕ್ಸಾಕ್ಟಾಗಿ ಮೀಟ್ ಆಗುತ್ತೆ. ಅದೇ ನಮಗೆ 11ಗೂ 12ಗೂ ಮಧ್ಯದಲ್ಲಿ ಯಾವ ಟೈಮಲ್ಲಿ ನಮಗೆ 0 ಡಿಗ್ರೀಸ್ ಆಗುತ್ತೆ ಅಂತಂದರೆ 11:55 ಅಂತ ಆಗಿರ್ತೀವ. 55/11 ಅಂತಂದರೆ ಇದು ಮತ್ತೆ 11 5 55 55 + 5 ಎಕ್ಸಾಕ್ಟಾಗಿ 12. 11ಗೂ 12ಗೂ ಮಧ್ಯಲ್ಲ ಅಂತಂದರೆ ಎಕ್ಸಾಕ್ಟಾಗಿ 12ಗೆ ನಮಗೆ 0 ಡಿಗ್ರೀಸ್ ಬರುತ್ತೆ. ಇವಾಗ ನೀವೇ ಹೇಳಿ 7ಗೂ 8ಗೂ ಯಾವ ಡಿಗ್ರೀಸ್ ಬರುತ್ತೆ ಅಂದರೆ 7 35/11. ಅದನ್ನು ಇನ್ನೊಂದು ಸ್ವಲ್ಪ ಸಿಂಪ್ಲಿಫೈ ಮಾಡಿದ್ರೆ 11 3 33 35 + 3 38 2/11 7 38 2/11. ಅರ್ಥ ಆಗ್ತಿದೆ ಅಲ್ವಾ? ಇದು ಅರ್ಥ ಆಗಿಲ್ಲ ಅಂದರೂ ನೀವು ಇದನ್ನು ನೆನ್ಪಿಟ್ಕೊಳ್ಳಿ. ನಮಗೆ ಪ್ರತಿಯೊಂದು ಗಂಟೆಗೂ ಪ್ರತಿಯೊಂದು 65 ನಿಮಿಷ 5/11 ನಮಗೆ ಒಂದು ಸಲ 0 ಡಿಗ್ರೀಸ್ ಬರುತ್ತೆ. ಆ್ಯಂಗಲ್ ಎಕ್ಸಾಕ್ಟಾಗಿ 0 ಡಿಗ್ರೀಸ್ ಬರುತ್ತೆ. ಸೊ ಒಂದಿನದಲ್ಲಿ ನಮಗೆ 11 ಸಲ ಬರುತ್ತೆ. 24 ಅವರ್ಸಲ್ಲಿ ನಮಗೆ 22 ಟೈಮ್ಸು 0 ಡಿಗ್ರೀಸ್ ಬರುತ್ತೆ. ಓಕೆನಾ? ಸೊ ನಿಮಗೆ ಕ್ವಶನು ಒಂದು ದಿವಸದಲ್ಲಿ ಎಷ್ಟು 0 ಡಿಗ್ರೀಸ್ ಬರುತ್ತೆ ಅಂತ ಡೈರೆಕ್ಟಾಗಿ ಕ್ವಶನ್ ಕೇಳ್ಬೋದು. ಅವಾಗ ನೀವು 22 ಟೈಮ್ಸ್ ಅಂತ ಹಾಕಬೇಕಾಗುತ್ತೆ. ಓಕೆನಾ? ಅರ್ಥ ಆಗ್ತಿದೆಲ್ವಾ? ಅರ್ಥ ಆಗಿಲ್ಲ ಅಂದರೆ ಇದನ್ನು ಅರ್ಥ ಮಾಡ್ಕೊಳ್ಳಿ. ಇನ್ನೊಂದ್ಸಲ ನೀವೇ ಮಾಡೋಕ್ಕೆ ಟ್ರೈ ಮಾಡಿ, ನಿಮಗೆ ಅರ್ಥ ಆಗುತ್ತೆ. ಇವಾಗ 0 ಡಿಗ್ರೀಸ್ ನೋಡ್ಕೊಂಡ್ರೆ ಅದೇ 180 ಡಿಗ್ರೀಸ್ ಅಂತ ಕೇಳಿದ್ರೆ ಅಂದರೆ 12 ಅವರ್ಸಲ್ಲಿ ನಮಗೆ 0 ಡಿಗ್ರೀಸು 11 ಟೈಮ್ಸ್ ಬರುತ್ತೆ. 0 ಡಿಗ್ರೀಸು 11 ಟೈಮ್ಸ್ ಬರುತ್ತೆ. ಅದೇ 24 ಅವರ್ಸಲ್ಲಿ 0 ಡಿಗ್ರೀಸ್ ನಮಗೆ 22 ಟೈಮ್ಸ್ ಬರುತ್ತೆ. ಸೇಮ್ 0 ಡಿಗ್ರೀಸ್ ಹೆಂಗೋ ಅದೇ ಥರ 180 ಡಿಗ್ರೀಸು ಅದೇ ಥರ ಬರುತ್ತೆ. ಅದರದ್ದೇ ಅಂದರೆ 12 ಅವರ್ಸಲ್ಲಿ 180 ಡಿಗ್ರೀಸ್ ನಮಗೆ 11 ಟೈಮ್ಸ್ ಬರುತ್ತೆ. ಅದೇ ನಮಗೆ 24 ಅವರ್ಸಲ್ಲಿ ನಮಗೆ 22 ಟೈಮ್ಸ್ ಬರುತ್ತೆ. ಅದರ್ ದೆನ್ 0 ಮತ್ತು 180 ಡಿಗ್ರೀಸು ಮಿಕ್ಕಿದ ಯಾವುದೇ ಡಿಗ್ರೀಸು ನಮಗೆ 12 ಅವರ್ಸಲ್ಲಿ 22 ಟೈಮ್ಸ್ ಬರುತ್ತೆ. ಅಂದರೆ ಇದ್ರದ್ದು ಡಬಲ್ಲು 24 ಅವರ್ಸ್ 1 ಡೇಲಿ ನಮಗೆ ಅದು 44 ಟೈಮ್ಸ್ ಬರುತ್ತೆ. ಸೊ ಇದು ನೆನ್ಪಿಟ್ಕೊಳ್ಳಿ. ಸೊ 0 ಡಿಗ್ರೀಸು 180 ಡಿಗ್ರೀಸು. ಸೊ ಫಾರ್ ಎಕ್ಸಾಂಪಲ್ ಈಗ 180 ಡಿಗ್ರೀಸ್ಗೆ ಒಂದು ಕ್ವಶನ್ ತೊಗೊಂಡು ಮಾಡೋಣ ಅಂತಂದರೆ ಬಿಟ್ವೀನ್ 4 and 5 ಬೇಡ 9 and 10 at what time the two hands makes angle 180 ಡಿಗ್ರಿ ಆಗುತ್ತೆ. 180 ಡಿಗ್ರಿ ಅಂತ ಕೇಳ್ತಾರೆ. ಸೊ ನಮಗೆ 0 ಮತ್ತು 180 ಡಿಗ್ರಿ ಸೇಮ್ ಆಗಿರೋದ್ರಿಂದ ಮುಂಚೆ ಏನು ಮಾಡಿದ್ವು ಸೇಮ್ ಅದೇ ಥರ ಆಗ್ತೀವಿ. ಅಂದರೆ ಇಲ್ಲಿ 9 ಅಂತ ಅಂದರೆ ಇಲ್ಲಿ 3 ಇರುತ್ತೆ. ಈ 15 ಮಿನಿಟ್ಸ್ ಆದಾಗ ಈ 9 ಸ್ವಲ್ಪ ಈ ಕಡೆಗೆ ಹೋಗಿರುತ್ತೆ. ಅಂದರೆ ಈ 3 ಎಲ್ಲಿರುತ್ತೋ ಅದಕ್ಕೆ ಎಷ್ಟು ಮಿನಿಟ್ಸ್ ಇರುತ್ತೆ? 15 ಮಿನಿಟ್ಸ್ ಅಲ್ವಾ? ಸೊ 9 15/11 ಅಂತ ಹಾಕೊಂಡ್ರಿ. ನಾವು ಮುಂಚೆ ಮಾಡ್ಕೊಂಡ್ವಲ್ಲ ಸೇಮ್ ಅದೇ ಥರ 9 15/11. ಸೊ 11 1 11 ಇರುತ್ತೆ. 15 + 1 16 9 16 4/11ಗೆ ನಮಗೆ ಕರೆಕ್ಟಾಗಿ 180 ಡಿಗ್ರೀಸ್ ಬರುತ್ತೆ. ಅದೇ 4ಗೂ 5ಗೂ ಅಂತ ಕೇಳಿದ್ರೆ 4 ಆಪೋಸಿಟ್ ಯಾವುದಿರುತ್ತೆ? ಕ್ಲಾಕ್ ಇದು ಅಂತ ಅಂದ್ಕೊಂಡ್ರೆ ಇಲ್ಲಿ 12 ಇರುತ್ತೆ. 1 2 3 4 ಇರುತ್ತೆ. 4ಗೂ ಆಪೋಸಿಟ್ ಯಾವುದಿರುತ್ತೆ? ನಮಗೆ 9 ಇರುತ್ತೆ ಅಲ್ವಾ? ಸಾರಿ 10 ಇರುತ್ತಲ್ವಾ? ಸೊ 4ಗೂ ಮತ್ತು 5 o'clock ಒಳಗಡೆ ಯಾವಾಗ 180 ಡಿಗ್ರೀಸ್ ಬರುತ್ತೆ ಅಂತಂದರೆ 4 5 ಇಲ್ಲಿ 10 ಅಂತಂದರೆ ಎಷ್ಟು? 10 5 50 4 50/11 11 4 44 54 ಅಂದರೆ 4 54 6/11ಗೆ ಎಕ್ಸಾಕ್ಟಾಗಿ ನಮಗೆ 180 ಡಿಗ್ರಿ ಇರುತ್ತೆ. ಓಕೆನಾ? ಇವಾಗ ನೀವೇ ಹೇಳಿ 7ಗೂ 8 o'clockಗೂ ಎಷ್ಟು? 7ಗೂ 8 o'clock ಮಧ್ಯದಲ್ಲಿ 180 ಡಿಗ್ರಿ ಯಾವಾಗ ಬರುತ್ತೆ ಅಂತಂದರೆ ಇಲ್ಲಿ 7 ಇರುತ್ತೆ. 7ಗೂ 8ಗೂ ಅಂತ ಕೇಳಿದಾಗ ಈ 7ಗೆ ಆಪೋಸಿಟ್ ಯಾವುದಿರುತ್ತೆ? 1 ಇರುತ್ತೆ. ಸೊ 1ಗೆ ಎಷ್ಟು ಮಿನಿಟ್ಸು? 5 ಮಿನಿಟ್ಸು. 7 5 5/11 ಆಗುತ್ತೆ. ಸೊ 7
5/11 ನಮ್ಮ ಆನ್ಸರ್ ಆಗಿರುತ್ತೆ. ಓಕೆನಾ, ಅರ್ಥ ಆಗ್ತಿದೆ ಅಲ್ವಾ? ಅದೇ ನಿಮಗೆ 5ಗೂ 6ಗೂ ಮಧ್ಯದಲ್ಲಿ 180 ಡಿಗ್ರೀಸ್ ಯಾವಾಗ ಬರುತ್ತೆ ಅಂದರೆ ಬರಲ್ಲ. ಯಾಕಂತಂದರೆ 5 ಅಂತಂದರೆ 6 ಅಂತಂದರೆ 30 ಮಿನಿಟ್ಸ್ ಅಂದರೆ 5ಗೆ ಆಪೋಸಿಟ್ ಯಾವುದಿರುತ್ತೆ? 11 ಇರುತ್ತಲ್ವಾ? 5ಗೆ 11 ಇರುತ್ತೆ ಆಪೋಸಿಟ್. 5ನ ನಾವು 11 ಅಂತ ಅಂದರೆ 55 ಮಿನಿಟ್ಸು. 55 ಮತ್ತು ಇಲ್ಲಿ ನಾವು 55/11 ಅಂತ ಹಾಕೊಂತೀವಿ. ಇದು 5 ಆಗುತ್ತೆ. 55 + 5 60 ಆಗುತ್ತೆ, ಅಂದರೆ 6 o'clock ಆಗುತ್ತೆ. ಸೊ ನಮಗೆ 12:00ಗೆ ಹೇಗೆ ಎಕ್ಸಾಕ್ಟಾಗಿ 0 ಆಗುತ್ತೋ ಅದೇ ಥರ ನಮಗೆ ಇಲ್ಲಿ ನಮಗೆ 5 ಅದೇ ಥರ ಇಲ್ಲಿ ನಮಗೆ ಎಕ್ಸಾಕ್ಟಾಗಿ 6 o'clockಗೆ 180 ಡಿಗ್ರೀಸ್ ಆಗುತ್ತೆ. ಓಕೆನಾ, ಅರ್ಥ ಆಗ್ತಿದೆ ಅಲ್ವಾ? ಸೊ 180 ಡಿಗ್ರೀಸ್ ಕೊಟ್ಟರೆ ಈ ಥರ ಮಾಡ್ತೀರಾ, 0 ಡಿಗ್ರೀಸ್ 180 ಡಿಗ್ರೀಸ್ ಆಯಿತು. ಅದೇ ಇವಾಗ ಇವೆರಡು ಬಿಟ್ಟು 0 180 ಬಿಟ್ಟು ಇನ್ನು ಯಾವುದೇ ಡಿಗ್ರೀಸ್ ಕೊಟ್ಟರು, ಫಾರ್ ಎಕ್ಸಾಂಪಲ್ ಈಗ ನಮಗೆ 4ಗೂ ಮತ್ತು 5ಗೂ ಮಧ್ಯದಲ್ಲಿ 60 ಡಿಗ್ರೀಸ್ ಯಾವಾಗ ಬರುತ್ತೆ ಅಂತಂದರೆ ನಮಗೆ ನಾನು ಹೇಳಿದೆ ಮುಂಚೆ 0ಗೂ ಮತ್ತು 180ಗೂ ಬಿಟ್ಟು ಮಿಕ್ಕಿದೆಲ್ಲದಕ್ಕೂ 2 ಟೈಮ್ಸು ನಮಗೆ ಪಾಸಿಬಿಲಿಟಿ ಇದೆ ಅಂತ. ಅಂದರೆ 4ಗೂ 5ಗೂ 60 ಡಿಗ್ರೀಸ್ ಅಂತ ಅಂದರೆ ಇಲ್ಲಿ 4 ಅಂತ ಅಂದರೆ ಇಲ್ಲಿ 2 ನಂಬರ್ಸ್ ಅಂತ ಅಂದರೆ ಇಲ್ಲಿ 2 ಇರುತ್ತೆ, ಇಲ್ಲಿ 5 6 ಇರುತ್ತೆ, ಇಲ್ಲಿಗೂ 60 ಡಿಗ್ರೀಸ್ ಆಗಿರುತ್ತೆ. 2 ಅಂತ ಅಂದರೆ ಇದು 10 ಮಿನಿಟ್ಸು, ಇದು ನಮಗೆ 30 ಮಿನಿಟ್ಸ್ ಆಗಿರುತ್ತೆ. ಸೊ ಇದು 4 10/11. ಸೊ ಇದು ನಮ್ಮ ಆನ್ಸರ್ ಆಗಿರುತ್ತೆ. ಇಲ್ಲಿ 4 30/11 ಅಲ್ಲ, ಹೌದಾ? ಅಲ್ಲ, ಇನ್ನೊಂದು ಸ್ವಲ್ಪ ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದ್ರೆ ಇದನ್ನು 2s ಆಗುತ್ತೆ, 8 ಇರುತ್ತೆ. 4 32 8/11 ನಮ್ಮ ಆನ್ಸರ್ ಆಗುತ್ತೆ. ಅವಾಗ ನಮಗೆ 60 ಡಿಗ್ರೀಸ್ ಇರುತ್ತೆ. ಸೊ ಅರ್ಥ ಆಗ್ತಿದೆ ಅಲ್ವಾ? ಅದೇ 7ಗೂ 8ಗೂ ಕೇಳಿದ್ರೆ 7ಗೂ 8ಗೂ ನಮಗೆ 90 ಡಿಗ್ರೀಸ್ ಕೇಳಿದ್ರೆ ಅಂತ ಅಂದ್ಕೊಳ್ಳಿ. 7ಗೂ 8ಗೂ 90 ಡಿಗ್ರೀಸ್ ಕೇಳಿದ್ರೆ ಅಂದ್ಕೊಳ್ಳಿ. ಈಗ 6 ಇಲ್ಲಿರುತ್ತೆ, 7 ಇಲ್ಲಿರುತ್ತೆ. 7ಗೂ 8ಗೂ 9 ಡಿಗ್ರೀಸ್ ಅಂತ ಅಂದರೆ ಇಲ್ಲಿಂದ ಇಲ್ಲಿಗೆ 3 ಇರಬೇಕು, ಅಂದರೆ ಇಲ್ಲಿಂದ ಇಲ್ಲಿಗೆ 30, ಇಲ್ಲಿಂದ ಇಲ್ಲಿಗೆ 30 ಅಂದರೆ 7 15. ಸೊ 7 15 15/11. ಈ ಕಡೆ ನಮಗೆ 7 50/11 ಬರುತ್ತೆ. ಸೊ ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡಿದ್ರೆ 11 1 7 16 ನಮಗೆ 1/11. ಇದು ಇನ್ನೂ ಸಿಂಪ್ಲಿಫೈ ಮಾಡಿದ್ರೆ 4 44 ಅಂದರೆ 7 54 6/11. ಎಕ್ಸಾಕ್ಟಾಗಿ ಈ ಟೈಮಿಂಗ್ಸ್ಗೆ ನಮಗೆ 90 ಡಿಗ್ರೀಸ್ ಬರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲ ನಾವು ಮುಂಚೆ ಏನು ಹೇಳಿದೆ, 180ಗೆ ಏನು ಹೇಳಿದೆ, 0ಗೆ ಏನು ಹೇಳಿದೆ ನೋಡಿ, ನಿಮಗೆ ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ಇವಾಗ ಇನ್ನೊಂದು ಸ್ವಲ್ಪ ಸಮ್ ಮಾಡೋಣ, ನಿಮಗೆ ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ಇವಾಗ ಥರ್ಡ್ ಕ್ವಶನು, ಅಟ್ ವಾಟ್ ಟೈಮ್ ಬಿಟ್ವೀನ್ 5 o'clock and 6 o'clock are the hands of a clock 3 minutes apart. 3 minutes apart ಅಂದರೆ 5 o'clockಗೂ 6 o'clockಗೂ ಮಧ್ಯ ಎರಡು ಅಂದರೆ ಕ್ಲಾಕ್ ಹ್ಯಾಂಡ್ಸ್, ಮಿನಿಟ್ ಹ್ಯಾಂಡು ಮತ್ತು ಅವರ್ ಹ್ಯಾಂಡು 3 ಮಿನಿಟ್ಸು ಅಪಾರ್ಟು ಯಾವ ಟೈಮ್ಗೆ ಬರುತ್ತೆ, ಎಕ್ಸಾಕ್ಟಾಗಿ ಯಾವ ಟೈಮಿಗೆ ಬರುತ್ತೆ ಅಂತ ಹೇಳಿದೆ. ಸೊ ನಮಗೆ 0 ಡಿಗ್ರಿ 180 ಡಿಗ್ರಿ ಬಿಟ್ಟು ಮಿಕ್ಕಿದ್ದು ಏನೇ ಕೇಳಿದ್ರು, ಯಾವುದೇ ಆ್ಯಂಗಲ್ ಕೇಳಿದ್ರು, ಯಾವುದೇ 3 ಮಿನಿಟ್ಸ್ ಕೇಳಿದ್ರು, ಇನ್ನೇನೇ ಕೇಳಿದ್ರು ಅದೆಲ್ಲ 2 ಟೈಮ್ಸ್ ಆಗುತ್ತೆ. ಅಂದರೆ ಈಗ ನಮಗೆ 5 ಅಂತಂದರೆ ಇಲ್ಲಿರುತ್ತೆ. ಸೊ 5 ಅಂತ ಅಂದರೆ ಇದು 25 ಮಿನಿಟ್ಸ್ ಅಲ್ವಾ? 3 ಮಿನಿಟ್ಸ್ ಅಪಾರ್ಟ್ ಅಂತಂದರೆ ಮೇಲ್ಗಡೆ 3 ಮಿನಿಟ್ಸ್ ಅಂತಂದರೆ ಇಲ್ಲಿ 22, ಕೆಳಗಡೆ 3 ಮಿನಿಟ್ಸ್ ಅಂತಂದರೆ ಈ ಕಡೆಗೆ 3 ಮಿನಿಟ್ಸ್ ಅಂತಂದರೆ 28. ಅಂದರೆ ನಮಗೆ 5 22/11 5 28 28/11 ಅಂದರೆ ಇದು ನಮಗೆ ಸಿಂಪ್ಲಿಫೈ ಮಾಡಿದ್ರೆ 2s ಅಂತ ಅಂದರೆ 524ಗೆ 3 ಮಿನಿಟ್ಸ್. ಇದೊಂದು ಇದು 5 o'clockಗೂ 6 o'clockಗೂ ನಮಗೆ 3 ಮಿನಿಟ್ಸು ಗ್ಯಾಪು ಎಷ್ಟೆಲ್ಲ ಬರುತ್ತೆ ಅಂತಂದರೆ 2 ಟೈಮ್ಸು. ಯಾವಾಗ ಅಂತಂದರೆ ಫಸ್ಟ್ ಟೈಮು 5:24 ಇದ್ದಾಗ 3 ಮಿನಿಟ್ಸ್ ಗ್ಯಾಪ್ ಇರುತ್ತೆ, ಅಂದರೆ ಯಾವುದಿಗೆ ಮುಳ್ಳುಗಳಿಗೆ. ಮತ್ತು 5:20 ಇದು 2 ಇರುತ್ತೆ, 5:36/11ಗೆ ನಮಗೆ. ಸೊ ಇವೆರಡು ಟೈಮಲ್ಲಿ ನಮಗೆ ದೊಡ್ಡ ಮುಳುಗು ಮತ್ತು ಚಿಕ್ಕ ಮುಳುಗು ಮಧ್ಯದಲ್ಲಿ 3 ನಿಮಿಷ ಗ್ಯಾಪ್ ಇರುತ್ತೆ. 3 ನಿಮಿಷ ಗ್ಯಾಪು 5 o'clock 6 o'clockಲ್ಲಿ 2 ಟೈಮ್ಸ್ ಬರುತ್ತೆ. ಆ 2 ಟೈಮ್ಸ್ ಯಾವಾಗ ಅಂತ ಅಂದರೆ ಅದು 5:24ಗೆ ಒಂದು ಸಲ ಮತ್ತು 5:36/11ಗೆ ಒಂದು ಸಲ. ಅರ್ಥ ಆಗ್ತಿದೆ ಅಲ್ವಾ? ವೆರಿ ಸಿಂಪಲ್ಲು, ಸ್ವಲ್ಪ ನೋಡಿಕೊಂಡ್ರೆ ನಿಮಗೆ ಬಂದ್ಬಿಡುತ್ತೆ. ಇವಾಗ ಮಿನಿಟಲ್ಲಿ ಕೊಟ್ಟರು, ಡಿಗ್ರೀಸ್ ಆ್ಯಂಗಲ್ ಡಿಗ್ರೀಸಲ್ಲಿ ಕೊಟ್ಟರೆ ಏನು ಕೊಡು ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಅಟ್ ವಾಟ್ ಟೈಮ್ ಬಿಟ್ವೀನ್ 5 o'clock and 6 o'clock are the hands of a clock
of a clock are having an angle 48 degrees ಅಂತ ಕೇಳಿದ್ದಾರೆ. ಸೊ ನಮಗೆ 48 ಡಿಗ್ರೀಸ್ ಅಂತ ಅಂದರೆ ಅದನ್ನು ನಾವು ಸಿಂಪ್ಲಿಫೈ ಡಿವೈಡ್ ಬೈ 6 ಅಂತ ಮಾಡಿಕೊಂಡ್ರೆ ಎಷ್ಟು ಬರುತ್ತೆ? 18 ಮಿನಿಟ್ಸ್ ಬರುತ್ತೆ ಅಲ್ವಾ? 8 ಮಿನಿಟ್ಸ್ ಬರುತ್ತೆ. 6 8s 48 ಅಂದರೆ 1 ಮಿನಿಟ್ಗೆ ನಮಗೆ 6 ಡಿಗ್ರೀಸ್ ಅಂತ ಅಂದರೆ 48 ಡಿಗ್ರೀಸ್ ಡಿವೈಡ್ ಬೈ 6 ಅಂತ ಅಂದರೆ 8 ಮಿನಿಟ್ಸ್. ಅಂದರೆ ನಮಗೆ ಇಲ್ಲೇನು ಕೇಳಿದ್ರೆ 5 6 o'clock ಯಾವ ಟೈಮಲ್ಲಿ ನಮಗೆ ಎರಡು ಮುಳ್ಳುಗಳಿಗೂ ಮಧ್ಯದಲ್ಲಿ 48 ಡಿಗ್ರೀಸ್ ಅಂತ ಕೇಳಿದ್ದಾರೆ. ಸೊ 5 o'clock ಅಂತ ಅಂದರೆ ಇಲ್ಲಿರುತ್ತೆ, ಇದು 5 ಇರುತ್ತೆ, ಇದು 25 ಮಿನಿಟ್ಸ್ ಆಗುತ್ತೆ. -8 ಮಾಡಿದ್ರೆ ನಮಗೆ 5 17 ಬರುತ್ತೆ, +8 ಮಾಡಿದ್ರೆ ನಮಗೆ 5 33 ಬರುತ್ತೆ. ಸೊ ಈ ಒಂದು ನಮಗೆ 5 17/11, ಇನ್ನೊಂದು 5 33/11. ಅಂದರೆ ಇದು ನಮಗೆ ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡಿದ್ರೆ 5 18 ಎಷ್ಟು 11 ಸಾರಿ 5 18 6/11. ಇದು ಮತ್ತು ನಮಗೆ 5 36ಗೆ ಎಕ್ಸಾಕ್ಟಾಗೆ ಮೀಟ್ ಆಗುತ್ತೆ. ಸೊ ಅವ್ರು ಏನೇ ಕೊಟ್ಟರು ನಮಗೆ ಮಾಡಿಬಿಡ್ಬೋದು. ಅಂದರೆ ಅವ್ರು ಏನೇ ಯಾವುದೇ ಡಿಗ್ರಿ ಕೊಟ್ಟರು ನಮಗೆ ಡಿವೈಡ್ ಬೈ 6 ಮಾಡಿಕೊಂಡ್ರೆ ನಮಗೆ ಅದು ಮಿನಿಟ್ಸಿಗೆ ಕನ್ವರ್ಟ್ ಆಗುತ್ತೆ. ಮಿನಿಟ್ಸ್ ನೋಡಿಕೊಂಡ್ರೆ ಇನ್ನು ನಿಮ್ಮ ಮಿನಿಟ್ಸಿಂದ ನಾವು ಅದನ್ನು ಟೈಮ್ನ ಕಂಡುಹಿಡಿಬೋದು. ಇನ್ನೊಂದು ಎಕ್ಸಾಂಪಲ್ ಮಾಡೋಣ, ನಿಮಗೆ ಲಾಸ್ಟ್ ಫೈನಲ್ ಎಕ್ಸಾಂಪಲ್ ನಿಮಗೆ ಗೊತ್ತಾಗ್ಬಿಡುತ್ತೆ ಏನು ಅಂತ. ಸೊ ಕ್ವಶನ್ ಹಿಂಗಿದೆ, 8 o'clock 9 o'clock ಆ್ಯಂಗಲ್ 72 ಡಿಗ್ರೀಸ್ ಅಂತ ಅಂದರೆ ನಾವು ಇದನ್ನು 6 ಡಿಗ್ರೀಸ್ಗೆ ಡಿವೈಡ್ ಮಾಡಿಕೊಂಡ್ರೆ 12 6 72 ಅಂದರೆ 12 ಮಿನಿಟ್ಸು. 8 o'clockಗೆ 12 ಮಿನಿಟ್ಸ್ ಅಂತ ಅಂದರೆ ನಮಗೆ ಅದು 8 ಅಂದರೆ 8 ಹತ್ರ ಎಲ್ಲಿರುತ್ತೆ? 8 5 4, ಇದು 6 ಅಂತ ಅಂದ್ಕೊಂಡ್ರೆ ಇದು 7 8 ಇಲ್ಲಿರುತ್ತೆ. 8 ಅಂತ ಅಂದರೆ 40 ಅಂದರೆ 840. ಇದಕ್ಕೆ ಪ್ಲಸ್ 12 ಮಿನಿಟ್ಸ್ ಆ್ಯಡ್ ಮಾಡಿದ್ರೆ ನಮಗೆ 52, 12 ಆ್ಯಡ್ ಮಾಡಿದ್ರೆ 852 ಆಗುತ್ತೆ. 12 ಆ್ಯಡ್ ಮಾಡಿದ್ರೆ ನಮಗೆ ಇದು 52 ಆಗುತ್ತೆ. ಇದಕ್ಕೆ 12 ಮೈನಸ್ ಮಾಡಿದ್ರೆ ನಮಗೆ 28 ಆಗುತ್ತೆ. ಸೊ ನಮಗೆ ಯಾವಾಗ ಆಗುತ್ತೆ ಅಂತಂದರೆ 8 52/11, ಅದಾದಮೇಲೆ 8 28/11. ಅಂದರೆ ಇದು ನಿಮಗೆ ಸಿಂಪ್ಲಿಫೈ ಮಾಡಿದ್ರೆ 4 44 7 8 4 ಆ್ಯಡ್ ಮಾಡಿದ್ರೆ 56 856 8/11. ಒಂದ್ಸಲ ನಮಗೆ 72 ಡಿಗ್ರಿ ಸಿಗುತ್ತೆ. ಅದಾದಮೇಲೆ 8 2 22 6/11 ಅಂದರೆ 830 6/11ಗೆ ನಮಗೆ ಎಕ್ಸಾಕ್ಟಾಗಿ ಈ ಎರಡು ಟೈಮಲ್ಲಿ ನಮಗೆ 72 ಡಿಗ್ರೀಸ್ ಇರುತ್ತೆ. ಓಕೆನಾ? ಇವಾಗ ನಿಮಗೆ ಪ್ರಾಕ್ಟೀಸ್ ಕ್ವಶನ್ಸು ಒಂದೆರಡು ಕೊಡ್ತೀನಿ, ನೀವೇ ಆನ್ಸರ್ ಮಾಡಿ. ಸೊ 10 o'clock ಮತ್ತು 11 o'clock ನಮಗೆ 36 ಡಿಗ್ರೀಸ್ ಎಸ್ ಸಲ ಬರುತ್ತೆ ಒಂದನೇದು. ಎರಡನೇದು 3 o'clock ಮತ್ತು 4 o'clock 12 ಡಿಗ್ರೀಸ್ ಯಾವಾಗ ಬರುತ್ತೆ? ಇವೆರಡಕ್ಕೂ ಆನ್ಸರ್ ಮಾಡಿ. ಯಾರು ಕರೆಕ್ಟಾಗಿ ಆನ್ಸರ್ ಮಾಡ್ತೀರೋ ಅವ್ರನ್ನ ಕಮೆಂಟಲ್ಲಿ ಪಿನ್ ಮಾಡಿ ಇಟ್ಟಿರ್ತೀನಿ. ಸೊ ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು ಸೊ ಮಚ್. ಸೊ ಇಲ್ಲಿ ಆ್ಯಂಗಲ್ಸ್ ಕೊಟ್ಟರೆ ಟೈಮಿಂಗ್ ಕಂಡುಹಿಡಿಯೋದು ನಮಗೆ ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ನಾವು ಮಿರರ್ ಇಮೇಜ್ ಅದು ಇದು ಬರುತ್ತೆ, ಅಲ್ಲಿ ನೆಕ್ಸ್ಟ್ ವಿಡಿಯೋಲ್ಲಿ ನೋಡ್ಕೊಂಡು. ಸೊ ಥ್ಯಾಂಕ್ ಯು. ಅರ್ಥ ಆಗಿದೆ ಅನ್ಕೊತೀವಿ. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲ ನೋಡಿ. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.